ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಪಟ್ಟದ ಶ್ರೀ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಲಲಿತಾ ದೇವಿಯವರೇ ಹಾಗೂ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ರಘುನಾಥ್ ರಾವ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಸಜ್ಜನ ಬಂಧು ಭಗಿನಿಯರು, ಈಗಷ್ಟೇ ಲಲಿತಾ ದೇವಿಯವರು ಒಂದು ಹಿಂದೂ ಅಂತಕ್ಕಂಥದ್ದು ಏನು, ಹಿಂದುತ್ವ, ಹಿಂದೂ ಈ ಪದದ ಅರ್ಥವನ್ನ ಬಹಳ ಸುಲಲಿತವಾಗಿ ಹೇಳಿ ತಿಳಿಸಿದರು. ಹಿಂದೂ ಅಂತಕ್ಕಂಥದ್ದು ಒಂದು ಧರ್ಮ, ಪ್ರಪಂಚದಲ್ಲಿರುವುದು ಒಂದೇ ಧರ್ಮ, ಅದು ಹಿಂದೂ ಧರ್ಮ. ಉಳಿದಂಥದ್ದೆಲ್ಲ ಮತಗಳು. ಹಿಂದೂ ಧರ್ಮ, ಉಳಿದಂಥದ್ದೆಲ್ಲ ಮತಗಳು. ಹಿಂದೂ ಅಂತಕ್ಕಂಥದ್ದು ಇಸ್ ಎ ವೇ ಆಫ್ ಲಿವಿಂಗ್, ಒಂದು ಜೀವನ ಪದ್ಧತಿ. ಈ ರಾಷ್ಟ್ರದಲ್ಲಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಸನಾತನ ಧರ್ಮವೇ ಹಿಂದೂ ಧರ್ಮ ಅನ್ನೋದನ್ನು ಮರಿಬಾರದು. ಹಿಂದೂ ಧರ್ಮ ಯಾವುದೋ 50 ವರ್ಷ 60 ವರ್ಷದಿಂದ ಬಂದಿರತಕ್ಕಂಥದ್ದಲ್ಲ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ಮೂಲ ಬಂದು ಹಿಂದೂ ಧರ್ಮ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಕೆಲವು ಮೂರ್ಖರು ಹೇಳ್ತಾರೆ ಸಾವರ್ಕರ್ ಬಂದ್ಮೇಲೆ ಹಿಂದೂ ಬಂತು, ಆ ಪದ ಬಂತು, ಧರ್ಮ ಬಂತು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಈ ಮಣ್ಣಿನ ಗುಣ ರಾಮಾಯಣ ಮಹಾಭಾರತದ ಆದಿಯಾಗಿರ್ತಕ್ಕಂಥದ್ದು ಏನ್ ಬಂದಿದೆಯೋ ಅದೇ ಹಿಂದೂ ಧರ್ಮ ಅನ್ನೋದನ್ನು ಮರಿಬಾರದು. ಬಂಧುಗಳೇ, ಇವತ್ತು ಈ ಹಿಂದೂ ಸಮಾಜೋತ್ಸವವನ್ನು ಯಾಕೆ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ರಾಷ್ಟ್ರವನ್ನ ಕಳೆದ 100 ವರ್ಷದಿಂದ ಸದೃಢವಾಗಿ ನಿಲ್ಲುವಂತ ಒಂದು ಶಕ್ತಿಯುತವಾದಂತಹ ಸಮಾಜವನ್ನ ಕಟ್ಟುವಲ್ಲಿ ದಾಪುಕಾಲು ಹಾಕಿ ಮುಂದೆ ಹೋಗ್ತಾ ಇರ್ತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷವನ್ನ ಈ ಸಲ ಆಚರಿಸ್ತಾ ಇದ್ದೀವಿ. ಸಂಘ ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ನಿಂತಿಲ್ಲ, ವ್ಯಕ್ತಿಯಲ್ಲಿ ವ್ಯಕ್ತಿತ್ವವನ್ನು ಮತ್ತಷ್ಟು ಸದೃಢಗೊಳಿಸಿ ವ್ಯಕ್ತಿ ನಿರ್ಮಾಣದ ಕೆಲಸವನ್ನ ಕಳೆದ 100 ವರ್ಷದಿಂದ ಮಾಡಿಕೊಂಡು ಬಂದಿದೆ. ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಸಂಘ ಸ್ಥಾಪನೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಭಾರತಕ್ಕೆ ಇವತ್ತಲ್ಲ ನಾಳೆ ಸ್ವಾತಂತ್ರ್ಯ ಬಂದೇ ಬರುತ್ತೆ. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗುತ್ತಾರೆ, ಆದರೆ ಸ್ವಾತಂತ್ರ್ಯ ಬಂದ ನಂತರ ಈ ಭಾರತದ ಉಳಿವು ಯಾವುದರ ಮೇಲೆ ಇರಬೇಕು? ಈ ಭಾರತದ ಅಸ್ತಿತ್ವ ಸನಾತನ ಧರ್ಮ, ಹಿಂದೂ ಧರ್ಮ ನಿಲ್ಲಬೇಕು ಅಂತ ಹೇಳಿದ್ರೆ ಏನು ಬದಲಾವಣೆ ಆಗಬೇಕು ಸಮಾಜದಲ್ಲಿ ಅನ್ನುವಂತ ವಿಚಾರವನ್ನು ಮಾಡಿದಾಗ 1925ನೇ ಇಸ್ವಿಯಲ್ಲಿ ನಾಗ್ಪುರದ ಮೊಯ್ತೆವಾಡೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪ್ರಾರಂಭಿಸ್ತಾರೆ. ವ್ಯಕ್ತಿ ನಿರ್ಮಾಣದ ಮೂಲಕ ಭಾರತ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥದ್ದನ್ನ ಮಾಡಿ ತೋರಿಸಿದಂತ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸಂಘದ ಈ 100ನೇ ವರ್ಷದ ಆಚರಣೆ ಒಂದು ಕಡೆ ಆದ್ರೆ, ಒಂದೇ ಮಾತರಮಿನ 150ನೇ ವರ್ಷದ ಆಚರಣೆ ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು. ಯಾವ ಒಂದೇ ಮಾತರಂ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೋ ಆ ಒಂದೇ ಮಾತರಂ, ಬಂಕಿಂ ಚಂದ್ರ ಚಟರ್ಜಿ ಅವರ ಬರೆದಂತಹ ಒಂದೇ ಮಾತರಮಿನ ಆ ಒಂದು 150ನೇ ವರ್ಷ. ಬಂಧುಗಳೇ, ಈ ದೇಶ ಒಡೆಯುವ ಮುಂಚೆ ಮೊದಲು ಒಡೆದದ್ದು ಒಂದೇ ಮಾತರಂ. ಇಲ್ಲಿ ಎಷ್ಟು ಜನ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಒಂದೇ ಮಾತ್ರ ಒಂದು ಸೊಲ್ಲಿನ ಹಾಡಲ್ಲ. ಅದಕ್ಕೆ ತಾಯಿಯಾಗಿ, ದುರ್ಗೆಯಾಗಿ, ಸರಸ್ವತಿಯಾಗಿ ತಾಯಿ ಭಾರತಿಯನ್ನು ಕಾಣುವಂತಹ ಹಾಡು ಒಂದೇ ಮಾತ್ರ. ನಮ್ಮ ರಾಷ್ಟ್ರಗೀತೆ ಆಗ್ಬೇಕಿತ್ತು, ಆದರೆ ತುಷ್ಟೀಕರಣದ ರಾಜಕೀಯದಲ್ಲಿ ಒಂದೇ ಮಾತ್ರವನ್ನು ಒಡೆದ್ರು, ಒಂದೇ ಮಾತ್ರ ರಾಷ್ಟ್ರಗೀತೆ ಆಗಿಲ್ಲ. ಒಂದೇ ಮಾತ್ರವನ್ನು ಮಾತ್ರ ಒಡೆದಿಲ್ಲ, ಈ ದೇಶದ ಧ್ವಜ ಏನಾಗಬೇಕು ಅನ್ನುವಂಥದ್ದು ಒಂದು ಧ್ವಜ ಸಮಿತಿ ಮಾಡಿದ್ರು. ಆ ಧ್ವಜ ಸಮಿತಿಯಲ್ಲಿ ಕಾಂಗ್ರೆಸ್ ಲೀಡರ್ ಕೂಡ ಇದ್ರು. ಅವರ ಕೊಟ್ಟಂತ ನಿರ್ಣಯ ಏನ್ ಗೊತ್ತಾ? ಕಾವಿ ಧ್ವಜ ಆಗಬೇಕು, ಅದರ ಮಧ್ಯದಲ್ಲಿ ಚಕ್ರ ಇರಬೇಕು ಅಂತ ಹೇಳಿದ್ರು. ಆದ್ರೆ ತುಷ್ಟೀಕರಣದ ರಾಜಕೀಯದಲ್ಲಿ ಧ್ವಜವನ್ನು ಕೂಡ ಮೂರು ಭಾಗ ಮಾಡಿದ್ರು. ಅದಾದ ನಂತರ 1947ರಲ್ಲಿ ದೇಶ ವಿಭಜನೆ ಆಗಿರ್ತಕ್ಕಂಥದ್ದು. ಇವತ್ತು ಒಂದೇ ಮಾತ್ರವನ್ನ 150 ವರ್ಷವನ್ನ ಆಚರಿಸುವಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥವರೆಲ್ಲ ನೆನಪಿಟ್ಟುಕೊಳ್ಳಿ, ಮನೆಯ ಬೀಸುವ ಕಲ್ಲುಗಳಿಂದ, ತೂಗುವ ತೊಟ್ಟಿಲುಗಳಿಂದ, ಮರದ ಸ್ವರದಿಂದ ಒಂದೇ ಮಾತ್ರ ಒಮ್ಮೆ ಬರಬೇಕಾಗಿದೆ. ಹಿಮಾಲಯದ ಶ್ರೇಣಿಗಳಿಂದ ಪ್ರತಿಧ್ವನಿತವಾಗಿ ಒಂದೇ ಮಾತ್ರ ಬರಬೇಕಾಗಿದೆ. ಇವತ್ತು ಶಿವಾಲಯದ ಗಂಟೆ ಜಾಗಟೆಗಳಿಂದ, ಮಠ ಮಂದಿರಗಳ ಭೇರಿ ನಗಾರಿಗಳಿಂದ, ಕಡಲ ತೀರದ ಹೆದ್ದರೆಯ ಗರ್ಜನೆಯಿಂದ
ಒಂದೇ ಮಾತ್ರ ಹರಿದು ಬರಬೇಕಾಗಿದೆ ಇವತ್ತು. ನದಿ ನಾಲೆಗಳ ಕಳಕಳರವದಿಂದ, ಜರಿ ಜಲಪಾತಗಳ ಘೋರ್ಕರತದಿಂದ ಆ ನಾದ ನವನೀತ ತೇರಿ ಬರಬೇಕಾಗಿದೆ ಇವತ್ತು. ಕೆಸರು ಗೆಡ್ಡೆಗಳಿಂದ, ಗಿರಣಿ ಯಂತ್ರಗಳಿಂದ, ತೆಂಗು ಕಂಕಿನ ಚಾಮರಗಳಿಂದ, ತೆನೆಯೊಳೆದ ಪಚ್ಚೆ ಪೈರಿನ ಮೈ ಪುಲಕದಿಂದ ಆ ಸಂಗೀತದ ಶ್ರುತಿ ಸ್ಫುರಿಸಿ ಬರಬೇಕಾಗಿದೆ ಇವತ್ತು. ನೆಲದಾಯಿಯ ಮಕ್ಕಳ ಕುಣಿತ ಕೋಲಾಟಗಳಲ್ಲಿ, ಹದಿಹರೆಯ ಯುವಕರ ಹೃದಯ ಕಪ್ಪರದಲ್ಲಿ, ಛಾತ್ರವಂತದ ಕ್ಷಾತ್ರ ಕಂಠದಿಂದ ಒಂದೇ ಮಾತರವಿನ ಸಂಕೀರ್ತನೆಯಾಗಬೇಕಾಗಿದೆ ಇವತ್ತು. ಸೈನಿಕರ ಕೋವಿಯ ಬಾಯಲ್ಲಿ, ಶಿಕ್ಷಕರ ಬೋಧನೆಯಲ್ಲಿ, ವಿದ್ವಾಂಸರ ಸಂಶೋಧನೆಯಲ್ಲಿ, ತಾಯಿ ತಂಗಿಯರ ಹಾಡು ಹಸೆಗಳಲ್ಲಿ, ಹೆಣಿಗೆ ಹೊಲಿಗೆಗಳಲ್ಲಿ ಒಂದೇ ಮಾತ್ರ ಸಾಕಾರಗೊಳ್ಳಬೇಕಾಗಿದೆ. ಆ ಕೆಲಸವನ್ನ ಇಲ್ಲಿರ್ತಕ್ಕಂಥ ತಂದೆ ತಾಯಿಗಳು, ಇಲ್ಲಿ ಇರ್ತಕ್ಕಂಥ ಮಕ್ಕಳು ಇವತ್ತಿನ ದಿನ ಮಾಡಬೇಕಾಗಿದೆ. ಕಳೆದ 10 ವರ್ಷಗಳಿಂದ ಭಾರತ ಎದೆ ತಟ್ಟಿ ಹೇಳುವಂತ ನೂರಾರು ಕೆಲಸಗಳಾಗಿವೆ. ಪ್ರಪಂಚದಲ್ಲಿ ತಲೆ ಎತ್ತುವಂತ ಕೆಲಸ ಪ್ರಾರಂಭ ಮಾಡಿದೆ. ಯಾವ ಭಾರತ 10 ವರ್ಷದ ಮುಂಚೆ ಫ್ರೆಜೈಲ್ ಫೈಲ್ ಅಂತ ಪಾತಾಳದಲ್ಲಿತ್ತು, ಆ ಭಾರತ ಇವತ್ತು 5ನೆಯ ಶಕ್ತಿಶಾಲಿ ಆರ್ಥಿಕ ಶಕ್ತಿಯಾಗಿ ಮುಂದೆ ಹೋಗ್ತಾ ಇದೆ. ಬರುವಂತ ಕೆಲವೇ ದಿನಗಳಲ್ಲಿ ಜಪಾನ್ ಅನ್ನು ಮೀರಿಸಿ 4ನೇ ಶಕ್ತಿ ಆಗೋದಿದೆ. ಯಾರ ಕಾರಣದಿಂದ? ಎಲ್ಲ ನಮ್ಮ ನಿಮ್ಮ ಭಾರತೀಯರ ಕಾರಣದಿಂದ ಇದನ್ನಾಗಿದ್ದು ಅನ್ನೋದನ್ನು ಮರಿಬೇಡಿ. ಅದು ಮಾತ್ರ ಅಲ್ಲ, ನಾನು ಪ್ರತಿ ವರ್ಷ, ಈಗ ತಾನೇ ದೀದಿ ಹೇಳಿದ್ರು, ನಾವೆಲ್ಲ ಎಲ್ಲಾದ್ರೂ ಟೂರ್ ಹೋಗ್ಬೇಕು, ಮಜಾ ಮಾಡೋಕಲ್ಲ ಅಂತ ಹೇಳಿ 2016ನೇ ಇಸ್ವಿಯಿಂದ ಪ್ರತಿ ವರ್ಷ ಅಮರನಾಥ್ ಯಾತ್ರೆಗೆ ಹೋಗ್ತೀನಿ. ನಾನು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತೀನೋ ಇಲ್ವೋ, ಆದ್ರೆ ಅಮರನಾಥ್ ಯಾತ್ರೆಗೆ ಹೋಗ್ತೀನಿ. ಯಾಕೆ ಗೊತ್ತಾ? ಅಲ್ಲಿರ್ತಕ್ಕಂಥ ನನ್ನ ದೇವರನ್ನು ನೋಡ್ಲಿಕ್ಕೆ. ನನಗೆ ಯಾರು ಗೊತ್ತಾ? ಶಿವ 2016ನೇ ಇಸ್ವಿಯಲ್ಲಿ ಅಮರನಾಥ್ ಯಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ, ಬೆಟ್ಟವನ್ನು ಹತ್ತುವಂತಹ ಸಂದರ್ಭದಲ್ಲಿ, ಬೆಟ್ಟದ ತುಟ್ಟ ತುದಿಯಲ್ಲಿ 25 ಕೆಜಿಯ ಭಾರದ ಗನ್ನು ಮತ್ತು ಬ್ಯಾಗ್ ಅನ್ನು ಹಿಡಿದು ನಿಂತಿದ್ದಂತ ಯಾವುದೋ ಅರುಣಾಚಲ ಪ್ರದೇಶ, ಯಾವುದೋ ನಾಗಾಲ್ಯಾಂಡಿನ ಸೈನಿಕ ನನ್ನ ಹತ್ರ ಕೇಳ್ತಾನೆ, ಅಕ್ಕ ಬಾಬಾಜಿ ಕಾ ದರ್ಶನ್ ಹೋಗಿ ಅಂತ ಹೇಳಿ. ಕಣ್ಣಿನಲ್ಲಿ ಬಾಷ್ಪಾಂಜಲಿ ಬಂತು. ಅಷ್ಟು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ ನಾನು ಹೇಗಿದ್ದೀನಿ ಅಂತ ಕೇಳಿಲ್ಲ, ನಿಮ್ಮ ದರ್ಶನ ಆಯ್ತಾ ಅಂತ ಕೇಳಿದ್ರು. ಆ ದೇವರ ದರ್ಶನಕ್ಕೆ ಪ್ರತಿ ವರ್ಷ ಹೋಗಿ ಬರುತ್ತೇನೆ. ಈ ವರ್ಷ ನಾನು ಹೋದಂತ ಜಾಗದಲ್ಲಿ ಎಂತ ಕಲ್ಲಿನ ಹೃದಯದವನಿಗೂ ಕಣ್ಣೀರು ಬರತಕ್ಕಂತ ದಾರುಣ ಸ್ಥಿತಿಯನ್ನು ನೋಡಿದೆ. ರಿಜಾಂಗ್ಲಾ, ಈ ಹೆಸರು ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ. ರಿಜಾಂಗ್ಲಾದಲ್ಲಿ ಒಂದು ವಾರ್ ಮೆಮೋರಿಯಲ್ ಇದೆ. 1922ನೇ ಯುದ್ಧದಲ್ಲಿ ನಮ್ಮ ಸೈನಿಕರ ಹತ್ರ ಸರಿಯಾದ ಕೋವಿ ಇರಲಿಲ್ಲ, ಹಾಕಲಿಕ್ಕೆ ಬೂಟ್ ಇರಲಿಲ್ಲ, ಸರಿಯಾದ ಯೂನಿಫಾರ್ಮ್ ಇರಲಿಲ್ಲ. ಆದ್ರೆ ರಿಜಾಂಗ್ಲಾದ ಆ ಚೀನಾ ವಿರುದ್ಧ ಯುದ್ಧದಲ್ಲಿ ಒಬ್ಬ ವೀರ ರಾಜಸ್ಥಾನದ ಮೇಜರ್ ಶೈತಾನ್ ಸಿಂಗಿನ ಆ ಚಿತ್ರವನ್ನು ನೋಡಿ ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು ಬಂದಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ಅಲ್ಲಿ ಎಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸಿಂಗಲ್ ಶಾಟ್ ಗನ್ ಅನ್ನು ನಮಗೆ ಕೊಟ್ಟಿದ್ರು. 120 ಸೈನಿಕರೊಂದಿಗೆ 1.5 ತಿಂಗಳು ಸೈತಾನ್ ಸಿಂಗಿಗೆ ಗೊತ್ತಿತ್ತು, ನಾನು ಯುದ್ಧಕ್ಕೆ ಹೋಗಿ ವಾಪಸ್ ಬರೋದಿಲ್ಲ, ಆ ಎತ್ತರದ -40 ಡಿಗ್ರಿಯಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ. ಆದ್ರೆ ರಾಜಸ್ಥಾನಿಯವರ ವೀರಗಾಥೆ ಏನಂತ ಗೊತ್ತಿದೆಯಾ ನಿಮಗೆ? ಒಂದು ಯುದ್ಧಕ್ಕೆ ಹೋಗಿ ಗೆದ್ದು ಬರಬೇಕು, ಇಲ್ಲ ಹುತಾತ್ಮನ ಆಗ್ಬೇಕು ಅಂತಕ್ಕಂಥದ್ದು ರಾಜಸ್ಥಾನದವರ ವೀರಗಾಥೆ. ಅದು ಸೈತಾನ್ ಸಿಂಗ್ 120 ಜನರನ್ನ ಕರ್ಕೊಂಡು ಯುದ್ಧ ಮಾಡ್ತಾರೆ. 1.5 ತಿಂಗಳು ಯುದ್ಧ ಮಾಡ್ತಾರೆ. 2,500 ಚೀನಿ ಸೈನಿಕರ ವಿರುದ್ಧ 120 ಜನ ಯುದ್ಧ ಮಾಡ್ತಾರೆ. ಅದರಲ್ಲಿ 115 ಜನ ಹುತಾತ್ಮರಾಗ್ತಾರೆ. ಅದೇ ರಿಜಾಂಗ್ಲಾ ವಾರ್ ಮೆಮೋರಿಯಲ್ ಐರ್ ಧಾಮ್ ಅಂತ ಕರೀತಾರೆ. ಯಾರಿಗೋಸ್ಕರ ಮಾಡಿದ್ರು ಅದನ್ನ? ನಾನು ನೀವು ಇವತ್ತು ಸಂತೋಷವಾಗಿ ಕೂತಿರ್ಬೇಕಾದ್ರೆ ಇಲ್ಲಿ ಒಬ್ಬ ತಂದೆ ತಾಯಿ ನನ್ನ ಕಣ್ಣಲ್ಲಿ ಕಾಣಿಸ್ತಾ ಇದ್ದಾರೆ. ಕ್ಯಾಪ್ಟನ್ ಪ್ರಾಂಜ್ವಲ್ ಅವರ ತಂದೆ ತಾಯಿ, ನಿಮಗೆ ಸಾಷ್ಟಾಂಗ ನಮಸ್ಕಾರ. ನಿಜವಾಗೂ ದೇಶಕ್ಕೋಸ್ಕರ 2023ನ ನವೆಂಬರ್ ಚಳಿಯಲ್ಲಿ ನಾನು ನೀವು ಮನೆಯಲ್ಲಿ ಕೂತಿರುವಂತಹ ಸಂದರ್ಭದಲ್ಲಿ ರಜೌರಿಯಲ್ಲಿ ಭಯೋತ್ಪಾದಕರು ಸಾಮಾನ್ಯ ಜನರ ಮೇಲೆ ಭಯೋತ್ಪಾದನೆ ತೋರಿಸಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಕ್ಯಾಪ್ಟನ್ ಪ್ರಾಂಜ್ವಲ್ ಅವರನ್ನು ಕೊಂದು ಹುತಾತ್ಮನಾಗ್ತಾನೆ. ಯಾರಿಗೋಸ್ಕರ? ನನಗೆ ನಿಮಗೋಸ್ಕರ ಹುತಾತ್ಮನಾದ, ಬೇರೆ ಯಾರಿಗೂ ಅಲ್ಲ. ನಾನು ನೀವು ಇವತ್ತು ಸುಖವಾಗಿ ಇವತ್ತು ಹಿಂದೂ ಸಾಮ್ರಾಜ್ಯೋತ್ಸವ ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ
ಪ್ರಾಂಜಲಿಂದ ಹೊರತು ಎಲ್ಲ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂತ ಸೈನಿಕರು ಬಹಳ ಮುಖ್ಯ ಪಾತ್ರ ವಹಿಸಿದ್ದಾರೆ ಅನ್ನೋದು ನೆನಪಿಟ್ಟು 72ನೇ ವಾರಿನ ಒಂದು ಕಥೆಯನ್ನು ಹೇಳ್ತೀನಿ ನಿಮಗೆ. 72 ಪಾಕಿಸ್ತಾನದ ವಿರುದ್ಧ ನಡೆದಂತ ಯುದ್ಧದಲ್ಲಿ ನಾವೇನು ಯುದ್ಧ ಗೆಲ್ತಾ ಇದ್ದೀವಿ. ಡಿಸೆಂಬರ್ 16ನೇ ತಾರೀಕಿನ ಬೆಳಿಗ್ಗೆ ಬ್ಯಾಟಲ್ ಆಫ್ ಬ್ಯಾಂಟರ್ ಅಂತ ಹೇಳಿ ಒಂದು ಯುದ್ಧ ನಡೆಯುತ್ತೆ, ಟ್ಯಾಂಕರ್ಗಳ ಯುದ್ಧ. ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಕೇತ್ರಪಾಲ್, ಈ ಹೆಸರು ಎಂತವನಿಗೂ ಕೂಡ ಸ್ಥೈರ್ಯವನ್ನು ಕೊಡ್ತಕ್ಕಂತ ಹೆಸರು. ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಕೇತ್ರಪಾಲ್ ಟ್ಯಾಂಕರ್ ಅಲ್ಲಿ ಕೂತ್ಕೊಂಡು ಸೈನಿಕ ಯಾರು ದುಷ್ಟ ಪಾಕಿಸ್ತಾನಿ ಸೈನಿಕರು ಅವನ್ನೆಲ್ಲ ಹೊಡೆದಾಕ್ತಾರೆ. ಎಲ್ಲರೂ ಸತ್ತೋಗಿರ್ತಾರೆ, ಒಂದು ಟ್ಯಾಂಕರ್ ಮಾತ್ರ ಉಳ್ಕೊಂಡಿರುತ್ತೆ. ಸೆಕೆಂಡ್ ಲೆಫ್ಟಿನೆಂಟ್ ಕೇತ್ರಪಾಲ್ ಅವರ ಟ್ಯಾಂಕರ್ ಬೆಂಕಿ ಹಿಡ್ಕೊಳ್ಳುತ್ತೆ. ಅವರಿಗೆ ರೇಡಿಯೋ ಮೆಸೇಜ್ ಬರುತ್ತೆ, ನೀವು ನಿಮ್ಮ ಟ್ಯಾಂಕ್ ಇಂದ ಹೊರಗೆ ಬನ್ನಿ, ಬೆಂಕಿ ಹಿಡಿದಿದೆ, ನಾವು ಗೆದ್ದಿದ್ದೇವೆ ಅಂತ ಹೇಳಿದ್ರೆ, ಇಲ್ಲ ಕಟ್ಟ ಕೊನೆಯ ಶತ್ರುವನ್ನ ಹೊಡೆಯೋವರೆಗೂ ನಾನು ಹೊರಗೆ ಬರೋದಿಲ್ಲ ಅಂತ ಹೇಳಿ ಅಲ್ವೇ ಭಸ್ಮರಾಗಿ ಪ್ರಾಣ ಬಿಡುತ್ತಾನೆ ಸೆಕೆಂಡ್ ಲೆಫ್ಟಿನೆಂಟ್ ಕೇತ್ರಪಾಲ್. ಅವನ ತಾಯಿ ಪೂನಾದಲ್ಲಿ ಮಗ ಬರ್ತಾನೆ. ಡಿಸೆಂಬರ್ 17 ನಾವು ದೇಶದ ವಿಜಯೋತ್ಸವನ ಆಚರಿಸಬೇಕು ಅಂತ ಅವನ ಮನೆಯನ್ನು ಅಲಂಕಾರ ಮಾಡಿ ಅವನು ಮೋಟರ್ ಬೈಕ್ ಅನ್ನ ಸರ್ವಿಸ್ ಮಾಡಿ ಇಟ್ಟಂತ ಸಂದರ್ಭದಲ್ಲಿ 2 ದಿನ ಆದ್ಮೇಲೆ ಬಂದದ್ದು ಅವನ ಚಿತಾಭಸ್ಮ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಇದೇ ಸೆಕೆಂಡ್ ಲೆಫ್ಟಿನೆಂಟ್ ಕೇತ್ರಪಾಲ್ ಅವರ ತಂದೆ ಬ್ರಿಗೇಡಿಯರ್ MN ಕೇತ್ರಪಾಲ್ 2012ನೇ ಇಸ್ವಿಯಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಯಾಕಂದ್ರೆ ಅವ್ರು ಹುಟ್ಟಿದ ಪಾಕಿಸ್ತಾನದಲ್ಲಿ. ಅವರು ಪಾಕಿಸ್ತಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಪಾಕಿಸ್ತಾನಿ ಆಫೀಸರ್ ಅವ್ರನ್ನ ಬರಮಾಡಿಕೊಂಡು, ಇದು ಪ್ರೋಟೋಕಾಲ್, ಅವ್ರನ್ನ ನೋಡ್ಕೊಳ್ತಾರೆ. ಆದ್ರೆ ಇದ್ದಂತ 4 ದಿನ ಕೂಡ ಪಾಕಿಸ್ತಾನಿ ಆಫೀಸರಿಗೆ ಬಹಳ ದುಃಖ, ಒಂದು ರೀತಿ ದುಃಖದ ಮನಸ್ಸಿನಲ್ಲಿ ಅವರಿಗೆ ಸೇವೆ ಮಾಡ್ತಾ ಇರ್ತಾರೆ. ಕೊನೆಯ ದಿನ ಅವರು ವಾಪಸ್ ಬರುವಾಗ ಕೇಳ್ತಾರೆ, ಇಷ್ಟೆಲ್ಲ ಚೆನ್ನಾಗಿ ನನಗೆ ಹಾಸ್ಪಿಟಾಲಿಟಿ ಕೊಟ್ರಿ, ನೀವು ಸೇವೆ ಮಾಡಿದ್ರಿ, ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ನೋವು ಕಾಣಿಸ್ತಾ ಇದೆ, ಏನು ಅಂತ ಕೇಳಿದಾಗ ಆ ಪಾಕಿಸ್ತಾನಿ ಆಫೀಸರ್ ಕೊಟ್ಟ ಉತ್ತರ ಏನು ಗೊತ್ತಾ? 1972ನೇ ಇಸ್ವಿಯ ಡಿಸೆಂಬರ್ 16ನೇ ತಾರೀಕಿನ ಯಾವ ಬ್ಯಾಟಲ್ ಆಫ್ ಬ್ಯಾಂಟರ್ನ ಆ ಟ್ಯಾಂಕರ್ ಅಲ್ಲಿ ಕೂತಂತ ನಿಮ್ಮ ಮಗನನ್ನ ಕೊಂದಂತ ಸೈನಿಕ ನಾನು, ಎಂತ ವೀರ ಮಗನನ್ನ ಹೆತ್ತಿದ್ದೀರಿ ನೀವು ಅಂತ. ಒಬ್ಬ ಶತ್ರುವಿನಿಂದ ಪೇಷನ್ಸ್ ಹೇಳಿಸ್ಕೊಳ್ಬೇಕಾದ್ರೆ ನಮ್ಮ ಸೈನಿಕರ ಶಕ್ತಿ ಎಷ್ಟಿರಬೇಕು ಅನ್ನೋದನ್ನು ಯೋಚನೆ ಮಾಡಿಬಿಟ್ಟಿದ್ದಾರೆ. ಇಂಥ ಸೈನಿಕರು ಹಗಲು ರಾತ್ರಿ ಅನ್ನದೇ ಕೆಲಸವನ್ನು ಮಾಡ್ತಾ ನಮಗೆ ಶ್ರಮ ಇಲ್ಲದೆ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೋಸ್ಕರ ಭಾರತವನ್ನು ಕಟ್ಟಬೇಕಾಗಿದೆ. ಇವತ್ತು ಸಂಘದ ಈ 3ನೇ ವರ್ಷದ ಸಂದರ್ಭದಲ್ಲಿ ಪಂಚ ಪರಿವರ್ತನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು. ನಮ್ಮ ಪ್ರತಿಯೊಂದು ಮನೆಯಲ್ಲೂ ಆಗಬೇಕಾದಂತಹ ಪರಿವರ್ತನೆ ಏನು ಅಂತ ಹೇಳಿದ್ರೆ, ಮೊದಲನೆಯದು ಸ್ವಬೋಧ. ನಮ್ಮ ಬಗ್ಗೆ ಹೆಮ್ಮೆ ಇರಬೇಕು, ನಮ್ಮ ತನದ ಬಗ್ಗೆ ಹೆಮ್ಮೆ ಇರಬೇಕು. ನಮ್ಮದು ಅಂತ ಏನೆಲ್ಲ ಇದೆಯೋ ಅದನ್ನು ನಮ್ಮದೇ ಆಗಿರ್ಬೇಕು. ನಮ್ಮ ಉಡುಗೆ ತೊಡುಗೆ ಈಗಾಗಲೇ ಹೇಳಿದ್ರು, ನಮ್ಮ ಉಡುಗೆ ತೊಡುಗೆಗಳೆಲ್ಲ ನಮ್ಮದಾಗಿದ್ರೆ ಒಳ್ಳೆಯದು. ಭಾರತ ಶ್ರೇಷ್ಠವಾಗಿರೋದು ಕೇವಲ IQ ಮತ್ತು FQ ಇಂದ ಮಾತ್ರ ಅಲ್ಲ. ತುಂಬಾ ಜನ ತಿಳ್ಕೊಂಡಿದ್ದಾರೆ ಇಂಟೆಲಿಜೆಂಟ್ ಕೋಶೆಂಟ್, ಮನಿ ಕೋಶೆಂಟ್ ಇದ್ರೆ ಒಂದು ದೇಶ ಬಹಳ ಸಮೃದ್ಧ ಅಂತ ಹೇಳಿ. ಪ್ರಪಂಚದಲ್ಲಿ ಹೆಸರು ಹೇಳಿಕೊಳ್ಳುವಂತ ರಾಷ್ಟ್ರಗಳು ಸುಮಾರು 170ರಿಂದ 80 ರಾಷ್ಟ್ರಗಳು. ಅದರಲ್ಲಿ 10 ಕೋಟಿಗಿಂತ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ರಾಷ್ಟ್ರಗಳು ಕೇವಲ 16 ರಾಷ್ಟ್ರಗಳು. ನಮ್ಮನ್ನ ನಾವು ಇನ್ನೊಬ್ಬರ ಜೊತೆಗೆ ಅಳ್ಕೊಳ್ಬೇಕಾದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಆನೆಗೂ ಆಡ್ಗೂ ಈಡ ಅಂತ ಹೇಳಿ. ಆನೆ ಜೊತೆನೆ ಯುದ್ಧ ಮಾಡಬೇಕು, ಆಡ್ ಜೊತೆನೆ ಯುದ್ಧ ಮಾಡಬೇಕು. ಯಾವುದೋ ಅಟ್ಲಾಸ್ ಅಲ್ಲಿ ದುರ್ಬಿನ್ ಹಿಡ್ಕೊಂಡು ಕಾಣಿಸಿದಂತ ಇಂಗ್ಲೆಂಡು ಜರ್ಮನಿಗೆ ನಮ್ಮನ್ನು ನಾವು ಹೋಲಿಸ್ಕೊಳ್ತೀವಲ್ಲ. 10 ಕೋಟಿಗಿಂತ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ರಾಷ್ಟ್ರದ ಹೆಸರು ಹೇಳಿದ್ರೆ ನೀವು ನಗ್ತೀರಾ. ಪಾಕಿಸ್ತಾನ, ಬಾಂಗ್ಲಾದೇಶ್, ಈಜಿಪ್ಟ್, ಈ ಎಲ್ಲ ರಾಷ್ಟ್ರಗಳಿಗಿಂತ ನಾವು ಸಮೃದ್ಧಿಯಾಗಿದ್ದೀವಿ, ಹೌದಾ ಅಲ್ವಾ? ನಾನು ಈಗಾಗಲೇ ಹೇಳಿದೆ, ಒಂದು ದೇಶದ ಸಮೃದ್ಧಿ ಆ ದೇಶ IQ ಮತ್ತು MQ ಇಲ್ಲ, 2 ಕ್ಯೂಗಳಿದೆ. ಪ್ರಪಂಚದ ಬೇರೆ ಯಾವ ರಾಷ್ಟ್ರಕ್ಕೂ ಹೋದ್ರೆ ಸಿಗದಂತ 2 ಕ್ಯೂಗಳಿದೆ. ಅದೇ EQ ಮತ್ತು CQ ಅಂತ ಹೇಳ್ತಾರೆ. ಒಂದು ಇಮೋಷನಲ್ ಕೋಶೆಂಟ್, ಜೀವ ಇಲ್ಲದ ಕಲ್ಲಿಗೆ ಜೀವವನ್ನ ಕೊಟ್ಟು ಗರ್ಭಗುಡಿಯಲ್ಲಿಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕುವಂತ ಸಂಸ್ಕೃತಿ ಇದು. ಅದೇ ಇಮೋಷನಲ್ ಕೋಶೆಂಟ್ ಅಂತಕ್ಕಂಥದ್ದು. ನಿಮ್ಮ ಸಂಬಂಧಿಕರು ಯಾರಾದ್ರೂ ಅಮೆರಿಕದಲ್ಲಿದ್ರೆ ಪಕ್ಕದ ಮನೆಯವನು ಯಾರು ಅಂತ ಕೇಳಿ, 6 ತಿಂಗಳ ಹಿಂದೆ ಮುಖ ನೋಡಿದ್ದೆ, ಯಾವನೋ ಚೈನಾದವ್ರ ತರ ಕಾಣಿಸ್ತಾನೆ ಅಂತ ಹೇಳ್ತಾರೆ.
ನಮ್ಮ ಮನೆಗೆ ಹೋಗಿ ನಮ್ಮ ತಾಯಿ ಹತ್ರ ಪಕ್ಕದ ಮನೆ ಅಂತ ಹೇಳಿ, ಪಕ್ಕದ ಮನೆ ಏನ್ರಿ, ಪಕ್ಕದ ರೋಡಲ್ಲಿ ಇವತ್ತು ಯಾರ ಮನೆಯಲ್ಲಿ ಊಟ ಮಾಡೋಕೆ ಏನ್ ಮಾಡಿದ್ರು, ಯಾವ್ದ್ರಲ್ಲಿ ಉಪ್ಪು ಜಾಸ್ತಿ ಆಗಿತ್ತು, ಯಾವ್ದ್ರಲ್ಲಿ ಖಾರ ಜಾಸ್ತಿ ಆಗಿತ್ತು ಅಂತ ಹೇಳ್ತಾರೆ. ಅದು ಇಮೋಷನಲ್ ಕೋಶೆಂಟ್. ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆ ಇದೆಯಲ್ಲ, ಅದು ಇಮೋಷನಲ್ ಕೋಶೆಂಟ್. ಒಬ್ಬ IAS ಆಫೀಸರ್ ತನ್ನ ಹೆಂಡತಿ ಜೊತೆ ವಾಕಿಂಗ್ ಹೋಗ್ತಾ ಇದ್ದಂತೆ. ವಾಕಿಂಗ್ ಹೋಗುವಂತ ಸಂದರ್ಭದಲ್ಲಿ ಹೆಂಡತಿಗೆ ಒಂದು ಕೀಚಕನ ಗೂಡು ಕಾಣಿಸ್ತು, ಒಂದು ಹಕ್ಕಿಯ ಗೂಡು. ಹೆಂಡತಿ ಎಣಿಸ್ಕೊಂಡು ಆ ಗೂಡನ್ನ ತಗೊಂಡು ನಮ್ಮ ಮನೆ ಕೋರ್ಟಿಗೆ ಹೋಗಿ ನೇತಾಕಿದ್ರೆ ನಮ್ಮ ಮನೆಯಲ್ಲಿ ಎತ್ತಿಗೆ ಬರುತ್ತೆ ಅಂತ. ಇವತ್ತು ಮಾಡ್ತೀವಲ್ಲ, 365 ದಿನದಲ್ಲಿ 364 ದಿನ ಹೊರದೋಗಿರೋ ಪ್ಯಾಂಟ್ ಹಾಕೊಂಡು ಕಾಲೇಜ್ ಹೋಗ್ತೀವಿ, ಒಂದು ದಿನ ಎತ್ತಿಂಗ್ ಡೇ ಅಂತ ಮಾಡ್ತಾರೆ. ಆ ಹೆಣ್ಮಕ್ಳಿಗೆ ಸೀರೆ ಉಡಕ್ ಬರಲ್ಲ, ತಾಯಿ ಅಂದ್ರೆ ಮತ್ತೂ ಬರಲ್ಲ, ಅವ್ರು ಯಾರೋ 2,500 ರೂಪಾಯಿ ಕೊಟ್ಟು ಬೆಳಗ್ಗೆ 6 ಗಂಟೆಗೆ ಮನೆ ಕರೆಸ್ತಾರೆ, ನನ್ನ ಮಗಳಿಗೆ ಸೀರೆ ಉಡಿಸಿ ಅಂತ ಹೇಳಿ. 9 ಗಂಟೆ ಕಾಲೇಜ್ ಹೋಗೋರು 11 ಗಂಟೆ ಕಾಲೇಜ್ ಹೋಗ್ತಾರೆ ಹೆಣ್ಮಕ್ಳು. ಇದು ಎತ್ತಿಂಗ್. ಹುಡುಗರು ವೇಸ್ಟ್ ಉಟ್ಕೋತಾರೆ, 2 ಹೆಜ್ಜೆ ನಡೆಯಕ್ಕಾಗಲ್ಲ, ಯಾಕಂದ್ರೆ ಒಳ್ಳೆ ಪ್ಲಾಸ್ಟರ್ ಹಾಕಿರುತ್ತೆ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಮರ್ತ್ಬಿಟ್ಟಿದ್ದಾರೆ. ಆ ರೀತಿನೇ ಈ ಹೆಂಗಸಿಗೂ ಅನಿಸ್ತು, ನಮ್ಮನೆ ಪೋರ್ಟಿಕೋದಲ್ಲಿ ಆ ಗೂಡು ನೇತಾಡಿದ್ರೆ ಒಳ್ಳೆ ಎತ್ತಿಂಗ್ ಲುಕ್ ಬರುತ್ತೆ ಅಂತ. IAS ಆಫೀಸರ್ ಆ ಕಡೆ ಈ ಕಡೆ ತಿರುಗಿ ನೋಡ್ದ, ಅವನಂತೂ ಮರ ಹತ್ತಲ್ಲ, ಹೆಂಡತಿಗಂತೂ ಹೊತ್ತೋಕ್ ಸಾಧ್ಯನೇ ಇಲ್ಲ. ಒಬ್ಬ ದನ ಮೇಯಿಸೋ ಹುಡುಗ ಕಾಣಿಸ್ತಾ, ಆ ದನ ಮೇಯಿಸೋ ಹುಡುಗನ ಕರೆದ. ಅವನು ಕರೆದ್ಬಿಟ್ಟು, ನೋಡಪ್ಪ ಆ ಮರದ ಮೇಲೆ ಇದೆಯಲ್ಲ ಗೂಡು ತಂದು ಕೊಡ್ತೀಯ ಅಂತ ಕೇಳ್ದ. ಆ ಹುಡುಗ ಒಂದ್ಸಲಿ ದುಡ್ಡು ಕೊಟ್ಕೊಂಡು ನೋಡ, ಆಗಲ್ಲ ಸರ್ ಅಂತ. ಇವ್ನು ಎಣಿಸ್ಕೊಂಡು ಅವ್ನು ಸ್ವಲ್ಪ ಏನಾದ್ರು ಕೊಟ್ರೆ ಆಗತ್ತೆ, 500 ರೂಪಾಯಿ ಕೊಡ್ತೀನಪ್ಪ, ಗೂಡು ತಂದು ಕೊಡ್ತೀಯ ಅಂತ ಹೇಳ್ದ. ಇನ್ನೊಂದ್ಸಲಿ ದುಡ್ಡು ಕೊಟ್ಕೊಂಡು ಸಾಧ್ಯನೇ ಇಲ್ಲ ಸರ್ ಅಂತ ಹೇಳ್ದ. IAS ಆಫೀಸರು ಅವನೇನ್ ತಿಳ್ಕೊಂಡ, ಇವ್ನ ರೇಟು ಜಾಸ್ತಿ ಆಗಿದೆ ಅಂತ ತಿಳ್ಕೊಂಡ. 500 ಅಲ್ಲಪ್ಪ, 50 ಅಲ್ಲಪ್ಪ, 500 ರೂಪಾಯಿ ಕೊಡ್ತೀನಿ ತಂದು ಕೊಡ್ತೀಯ ಅಂದ್ರೆ ದನ ಮೇಯಿಸೋ ಹುಡುಗ ಕೊಟ್ಟು ಉತ್ತರ ಏನ್ ಗೊತ್ತಿದೆಯಾ? 500 ರೂಪಾಯಿ ಅಲ್ಲ ಸರ್, ನಿಮ್ ಮನೆ ಬರೆದು ಕೊಟ್ಟರು ಕೂಡ ಆ ಗೂಡನ್ನು ನನಗೆ ತಂದು ಕೊಡೋದಿಲ್ಲ, ನಿಮ್ಗದೊಂದು ಶೋ ಪೀಸು. ತಾಯಿ ಹತ್ತಿ ಸಾಯಂಕಾಲ ಮನೆಗೆ ಬರುತ್ತೆ ಸರ್, ಅದು ಮರಿ ಉಳ್ಕೊಂಡು ಬರುತ್ತೆ, ಎಷ್ಟು ಸಕ್ತಾಗ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ ಕೇಳ್ದ. ಇದು ಇಮೋಷನಲ್ ಕೋಶೆಂಟ್, ಈ ದೇಶದಲ್ಲಿ ಕಾಣುವಂತ ಇಮೋಷನಲ್ ಕೋಶೆಂಟ್ ಇದು. ಇನ್ನೊಂದು ಕಲ್ಚರಲ್ ಕೋಶೆಂಟ್, ಸಾಂಸ್ಕೃತಿಕ ಸಂಪತ್ತು ಇದೆಯಲ್ಲ. ನಾನು ಸಾಂಸ್ಕೃತಿಕ ಸಂಪತ್ತು ಅಂದ ತಕ್ಷಣ ನಿಮ್ ಕಣ್ಣೆ ಎದುರುಗಡೆ ಬರ್ತಕ್ಕಂಥ ಬೇಲೂರು, ಹಳೇಬೀಡು, ಕೋಲಾರ, ಇನ್ನೊಂದು ಮತ್ತೊಂದು ಇಲ್ಲ. ಈ ದೇಶದಲ್ಲಿ 100 ಕಿಲೋಮೀಟರ್ ಭಾಷೆ ಬದಲಾಗುತ್ತೆ. ನೋಡಿದೀರಾ? ಬೆಂಗಳೂರಲ್ಲಿ ಮಾತಾಡೋ ಭಾಷೆನೇ ಬೇರೆ, ಮಂಡ್ಯದಲ್ಲಿ ಮಾತಾಡೋ ಕನ್ನಡ ಭಾಷೆನೇ ಬೇರೆ. ನಾನು ಕುಂದಾಪುರದಿಂದ ಬರೋನು, ನನ್ನ ಕನ್ನಡ ಕೇಳಿದ್ರೆ ನೀವು ತಲೆ ತಿರುಗಿ ಬರುತ್ತೆ. 100 ಕಿಲೋಮೀಟರ್ ಭಾಷೆ ಮಾತ್ರ ಬದಲಾಗಲ್ಲ, ಹಾಕೋ ವೇಷ ಕೂಡ ಬದಲಾಗುತ್ತೆ. ಈಗ ನಾವು ಪ್ಯಾಂಟ್ ಶರ್ಟ್ ಹಾಕೊಳ್ಬಹುದು, ಒಂದ್ ಕಡೆ ವೇಸ್ಟ್ ಇಟ್ಕೊಂಡ್ರೆ ಇನ್ನೊಂದ್ ಕಡೆ ಕಚ್ಚೆ ಬಚ್ಚೆ ಇಟ್ಕೊಳ್ತಾರೆ, ಇನ್ನೊಂದ್ ಕಡೆ ಪೈಜಾಮ ಹಾಕೊಳ್ತಾರೆ, ಒಂದ್ ಕಡೆ ಕೋಟ್ ಹಾಕೊಳ್ತಾರೆ, ಒಂದ್ ಕಡೆ ಟೋಪಿ ಹಾಕೊಳ್ತಾರೆ. ವೇಷ ಮಾತ್ರ ಬದಲಾಗೋದಿಲ್ಲ, 100 ಕಿಲೋಮೀಟರ್ಗೆ ನಾವು ತಿನ್ನುವಂತ ಆಹಾರ ಕೂಡ ಬದಲಾಗುತ್ತೆ. ಒಂದ್ ಕಡೆ ವೈಟ್ ರೈಸ್, ಇನ್ನೊಂದ್ ಕಡೆ ಕುಸುಮಲಕ್ಕಿ, ಇನ್ನೊಂದ್ ಕಡೆ ರಾಗಿ ಮುದ್ದೆ, ಇನ್ನೊಂದ್ ಕಡೆ ರಾಗಿ ರೊಟ್ಟಿ, ಜೋಳದ ರೊಟ್ಟಿ. ಏನ್ ವೈವಿಧ್ಯಮಯವಾದ ಸಂಪತ್ತು ಇದು ನಮ್ಮ ಕಲ್ಚರಲ್ ಕೋಶೆಂಟ್, ಸಾಂಸ್ಕೃತಿಕ ಸಂಪತ್ತು. ನೀವು ಅಮೆರಿಕಕ್ಕೆ ಹೋದ್ರೆ 100 ಕಿಲೋಮೀಟರ್ ಇಂಗ್ಲಿಷೇ ಸಿಗೋದು, 100 ಕಿಲೋಮೀಟರ್ 3 ಪೀಸ್ ಊಟ ಸಿಗೋದು, 100 ಕಿಲೋಮೀಟರ್ ನೀವು ಸಿಗೋದು KFC, ಮೆಕ್ಡೊನಾಲ್ಡ್ಸ್, ಸಬ್ವೆ, ಅಲ್ಲೊಂದು ಇಲ್ಲೊಂದು ಸರ್ವಣ ಭವನ್ ಇತ್ತೀಚೆಗೆ ಓಪನ್ ಆಗಿದೆ, ಅಷ್ಟೇ ಸಿಗೋದು. ಈ ಸಂಪತ್ತನ್ನು ನಾವು ಉಳಿಸಬೇಕಾಗಿದೆ. ಅದನ್ನೇ ಸ್ವಬೋಧ ಅಂತ ಹೇಳೋದು. ಸ್ವ, ನನ್ನದರ ಬಗ್ಗೆ ನನಗೆ ಹೆಮ್ಮೆ ಇರಬೇಕು. ಇದು ಉಳಿಬೇಕಾದ್ರೆ ಕುಟುಂಬ ಪ್ರಬೋಧನ ಆಗಬೇಕು. ನಾವೆಲ್ಲ ಇಲ್ಲಿ 50-60 ವರ್ಷ ದಾಟಿದವರೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದವರು, ಕೂಡು ಕುಟುಂಬದಲ್ಲಿ ಇದ್ದವರು. ಒಂದ್ ಮನೆಯಲ್ಲಿ 10 ಜನ ಇದ್ರೆ ಅದೊಂದು ಕುಟುಂಬ ಅಂತ ಅನಿಸ್ತಾ ಇತ್ತು, ಹೌದಾ ಅಲ್ಲ? ಆದ್ರೆ ಇವತ್ತಿನ ದಿನ ಮನೆಯಲ್ಲಿ 3ಗಿಂತ 1 ಜನ ಜಾಸ್ತಿ ಆದ್ರೆ ಮನೆಯಲ್ಲಿ ಇರೋದು ತಲೆನೋವು ಬರುತ್ತೆ. ಮಕ್ಕಳದಂತೂ ಮೊದಲೇ ತಲೆನೋವು ಬಂದು ಬೋಲ್ಟ್ ಹಾಕೊಂಡು ರೂಮಲ್ಲಿ ಕೂತ್ ಬಿಡ್ತಾರೆ, ಹೌದಾ ಅಲ್ಲ? ಈ ಬದಲಾವಣೆ ನೋಡಿದೀರಾ? ನಾವು 60 ವರ್ಷದಿಂದ ಕೂಡು ಕುಟುಂಬದಲ್ಲಿ ಇದ್ದಾಗ ಎಲ್ಲರಿಂದ ಸ್ವಲ್ಪ ಕಲ್ತ್ಕೊಳ್ತಾ ಇದ್ವಿ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ. ಆದ್ರಿಂದ ಹೊರಗಡೆ ಜೀವನ ಹೇಗೆ ನಡೆಸಬೇಕು ಅಂತ ನಮ್ಗೆ ಸ್ವಲ್ಪ ಮಟ್ಟಿಗಾದ್ರೂ ತಿಳುವಳಿಕೆ ಇತ್ತು. ಇವತ್ತಿನ ದಿನ ನಿಮ್ಮ ಮಕ್ಕಳಿಗೆ ಹೊರಗಡೆ ಹೋಗಿ 1 kg ಮೈದಾ ತಗೊಂಬ ಅಂದ್ರೆ ಓದಿ ಹಿಟ್ಟು ತರ್ತಾರೆ. ಪರಿಸ್ಥಿತಿ ಯಾಕೆ ಹೀಗಾಗಿದೆ ಅಂತ ಹೇಳಿದ್ರೆ, ನಾನು, ನನ್ನ ಹೆಂಡತಿ, ನನ್ನ ಮಗ ಅಥವಾ ಮಗಳು 3 ಜನ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂತಕ್ಕಂಥದ್ದು ಹಿಂದೂ ಸಮಾಜದಲ್ಲಿ ಈ ದೊಡ್ಡ ದುರಂತ ಆಗ್ತಾ ಇದೆ. ಹಾಗಾದ್ರೆ ಇವತ್ತು ಕೂಡು ಕುಟುಂಬದಲ್ಲಿ ಇರ್ಬೇಕಾ? ಸಾಧ್ಯ ಇಲ್ಲ. ಆದ್ರೆ ವರ್ಷಕ್ಕೆ 3 ತಿಂಗಳಿಗೆ ಒಂದ್ಸಲಿ ಎಲ್ಲ ಕುಟುಂಬದವರು ಎಲ್ಲ ಒಟ್ಟಾಗಿ ಸೇರಿ ಮೊಬೈಲ್ ಅನ್ನು ಹೊರಗಿಟ್ಟು ಒಟ್ಟಾಗಿ ಸೇರಿ ಒಂದು ದಿನ
ನಿಮ್ಮ ಮಕ್ಕಳಿಗೆ ಅವ್ರು ಚಿಕ್ಕಪ್ಪ ಯಾರು, ಚಿಕ್ಕಮ್ಮ ಯಾರು, ಅತ್ತೆ ಯಾರು, ಸೋದರತ್ತೆ ಅಂದ್ರೇನು, ಸೋದರ ಮಾವ ಅಂದ್ರೇನು ಅನ್ನೋದನ್ನು ತಿಳಿಯುವಂತ ಕೆಲಸ ಮಾಡಿ. ಇಲ್ಲಾಂದ್ರೆ ರಸ್ತೆ ಮೇಲೆ ಹೋಗುವಂತ ಸಾಮಾನ್ಯ ವ್ಯಕ್ತಿ ಕೂಡ ಅಂಕಲ್ ಆಂಟಿ ಆಗ್ತಾನೆ, ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಅಂಕಲ್ ಆಂಟಿ ಆಗ್ತಾರೆ. ಹೃದಯದ ಸಂಬಂಧ ಬರಲ್ಲ. ಆವಾಗ ಆ ಹೃದಯದ ಸಂಬಂಧ ಉಳಿಸ್ಬೇಕಾದ್ರೆ ಮಕ್ಕಳಿಗೆ ರಕ್ತ ಸಂಬಂಧ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕಾದಂಥದ್ದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ. ಅದು ಆ ಕರ್ತವ್ಯವನ್ನ ಪ್ರಾರಂಭ ಮಾಡಿ ನೀವು ನಿಜವಾದ ಹಿಂದೂ ಸಮಾಜೋತ್ಸವ ಆಗತ್ತೆ ಅನ್ನೋದನ್ನ ಮರಿಬೇಡಿ. ಬರುವಂತಹ ಈ ಕುಟುಂಬ ಪ್ರಬೋಧನ ಕೆಲಸದಲ್ಲಿ ತಾಯಂದ್ರ ಪಾತ್ರ ಬಹಳ ಮುಖ್ಯವಾಗಿದೆ. ಬರ್ತ್ಡೇ ಅಂತ ಹೇಳಿ ಮಕ್ಕಳು ಪ್ರೆಷರ್ ಹಾಕಿ ಕೇಕ್ ತರಿಸಿ ಆ ಕೇಕ್ ಮೇಲೆ ಉಗಿಸಿ ಆ ಉಗಿರೋ ಕೇಕ್ ನೀವೆಲ್ಲ ತಿನ್ನೋದು ಎಂತ ಬರ್ತ್ಡೇ ಅದು. ಮನೆಯಲ್ಲಿ ದೀಪ ಹಚ್ಚೋದೇ ಜನ್ಮ ಬಗ್ಗೆ ಒಂದು ಒಳ್ಳೆಯ ಸೂಚಕ. ದೀಪ ಆರಿಸೋದಲ್ಲ. ಕೇಕ್ ಕಟ್ ಮಾಡ್ಬೇಕಾ, ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ, ಮಕ್ಕಳಿಗೆ ಆಗ್ಬೇಕು ಅಂತಿದ್ರೆ ಅದನ್ನ ಸಪರೇಟ್ ಆಗಿ ಮಾಡಿ. ಅದನ್ನೇ ದೊಡ್ಡ ವಿಜೃಂಭಣೆಯಿಂದ ಅದ್ರ ಮೇಲೆ ಕ್ಯಾಂಡಿಡೇಟ್ ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಮೃಷ್ಟಾನ್ನ ಭೋಜನ ಮನೆಯಲ್ಲಿ ಇದ್ರೂ ಕೂಡ 3 ನಿಮಿಷದ ಮ್ಯಾಗಿ ಬೇಕು. ಎಂತ ಪರಿಸ್ಥಿತಿ ಬಂದಿದ್ದೀವಿ ನೋಡಿ. ನಮ್ಮ ಆಯುರ್ವೇದ ಎಲ್ಲ ಭೋಜನದ ಬಗ್ಗೆ ಹೇಳುತ್ತೆ. ಕಹಿ ತಿನ್ಬೇಕು, ಸಿಹಿ ತಿನ್ಬೇಕು, ಒಗರು ತಿನ್ಬೇಕು, ಉಪ್ಪು ತಿನ್ಬೇಕು, ಎಲ್ಲ ಸಮಾನವಾಗಿರ್ಬೇಕು. ಯಾವ್ಯಾವ ಸೀಸನ್ ಯಾವ ಹಣ್ಣು ತಿನ್ಬೇಕು ಅನ್ನೋದು ಕೂಡ ಹೇಳುತ್ತೆ. ಮಾವಿನ ಹಣ್ಣನ್ನು 365 ದಿನ ಯಾರು ತಿನ್ನಲ್ಲ. ಇದು ನಮ್ಮ ಆಯುರ್ವೇದ ಹೇಳುತ್ತೆ. ಅದನ್ನ ನಾವು ಹಿಂದೂಗಳಾಗಿ ಅದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಲ್ಲ ಅಂದ್ರೆ ಅದೊಂದು ದುರಂತ ಅಲ್ಲ. ಆ ಕುಟುಂಬ ಪ್ರಮೋದನ, ಫ್ಯಾಮಿಲಿ ಎನ್ಲೈಟ್ಮೆಂಟ್ ಪ್ರತಿಯೊಂದು ಕುಟುಂಬದಲ್ಲಿ ಆಗಬೇಕಾಗಿದೆ ಇವತ್ತು. ಮೂರನೇದಾಗಿ ಪರಿಸರ ಸಂರಕ್ಷಣೆ. ಪರಿಸರ ಸಂರಕ್ಷಣೆ ಹಿಂದೂ ಸಮಾಜ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ನಾನು ಹೇಳ್ದಲ್ಲ, ಜೀವ ಇಲ್ಲದಲ್ಲಿ ಜೀವವನ್ನು ಕೊಟ್ಟಂತಹ ಸಂಸ್ಕೃತಿ ಇದು. ಆ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇವತ್ತು. ನಾಲ್ಕನೆಯದಾಗಿ ನಾಗರಿಕ ಶಿಷ್ಟಾಚಾರ, ಸಿವಿಕ್ ಸೆನ್ಸ್. ಎಲ್ಲಿ ಹೋಯ್ತು ನಮ್ಮ ನಾಗರಿಕ ಶಿಷ್ಟಾಚಾರ? ಯಾರೋ ಕಾರ್ನಲ್ಲಿ ಓವರ್ಟೇಕ್ ಮಾಡಿ ಅವ್ನು ಮಾತಾಡಿಸಿದಕ್ಕೆ ಚೂರಿ ತೋರಿಸುವಂತ ನಾಗರಿಕ ಶಿಷ್ಟಾಚಾರದ ವಿಡಿಯೋ ಇವತ್ತು ಬೆಳಗ್ಗೆ ನಾನು ನೋಡಿದೆ. ನಮ್ಮ ಮಕ್ಕಳು ಇದನ್ನೇ ಮಾಡ್ಬೇಕಾ? ನಾವು ತಂದೆ ತಾಯಿಯಾಗಿ ಮಕ್ಕಳು ಶಾಲೆ ಬಿಡಕ್ ಹೋದಾಗ ಹೆಲ್ಮೆಟ್ ಹಾಕೊಳ್ಳದೆ ಮಗನ್ನ ಡ್ರಾಪ್ ಮಾಡಿ ಬಂದ್ರೆ ಆ ಮಗ ನಾಳೆ ದಿನ ಏನ್ ಮಾಡ್ತಾನೆ ಅನ್ನೋದನ್ನ ಯೋಚನೆ ಮಾಡಿ. ನೀವು 100 ಮೀಟರ್ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ. ಯಾಕಂದ್ರೆ ಬಿದ್ರೆ ನಿಮ್ ತಲೆ ಹೊಡೆದೋಗೋದು. ಅದು 100 ಮೀಟರ್ ಆಗ್ಲಿ 100 ಕಿಲೋಮೀಟರ್ ಆಗ್ಲಿ ಯಾವಾಗ ಬೇಕಾದ್ರೂ ಬೀಳ್ಬೋದು. ನಮ್ಮ ಮಕ್ಕಳಿಗೆ ನಾವು ಅದನ್ನು ಒಂದು ತಿಳಿಸ್ಕೊಡ್ಬೇಕಲ್ಲ, ಪ್ರಾಕ್ಟೀಸ್ ಮಾಡಿ ತೋರಿಸ್ಬೇಕಲ್ಲ. ಕೇವಲ ಬಾಯಲ್ಲಿ ಹೇಳಿದ್ರೆ ಸಾಕ? ಈ ನಾಗರಿಕ ಶಿಷ್ಟಾಚಾರ ಅನ್ನತಕ್ಕಂಥದ್ದು ಯಾವ ರಾಷ್ಟ್ರದಲ್ಲಿಯೋ ಆ ರಾಷ್ಟ್ರ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. 5ನೇ ಮತ್ತು ಕೊನೆಯದು ಸಾಮಾಜಿಕ ಸಾಮರಸ್ಯ. ಹಿಂದೂ ಸಮಾಜ ಸಾವಿರಾರು ವರ್ಷಗಳಿಂದ ಯಾಕೆ ಹೀಗಿದೆ, ಈ ದುರಂತ ಯಾಕೆ ಅಂತ ಹೇಳಿದ್ರೆ 3 ಸಾಗರ, 100 ಮಂದಿರ, ದೈವ 1000 ಇದ್ದೋಡೆ, ಸಿಂಧು ಇದ್ದೋಡೆ, ಗಂಗೆ ಇದ್ದೋಡೆ, ಗಿರಿ ಹಿಮಾಲಯ ಇದ್ದೋಡೆ, ವೇದ ಇದ್ದೋಡೆ, ಗೀತ ಇದ್ದೋಡೆ, ಗಣ ಪರಂಪರೆ ಇದ್ದೋಡೆ. ಏನು ಸಾರ್ಥಕ? ಮನೆಯ ಮಕ್ಕಳೇ ನಿದ್ರಿಸುತ್ತಿದ್ದಾರೆ. ಎಲ್ಲ ನಮ್ಮ ಹತ್ರ ಇದೆ ಅಂತ ಹೇಳ್ತೀವಿ, ನಿದ್ರೆಯಲ್ಲಿ ನಾವು ನಿದ್ರೆಯಿಂದ ಎದ್ದೇಳಿ. ನೀವು ಏನು ನಿಮ್ಮ ಜಾತಿ ಅಂತ ಹೇಳ್ತೀರೋ, ನಿಮ್ಮ ಮನೆಯ 4 ಗೋಡೆ ಒಳಗಿರಲಿ, ಹೊರಗಡೆ ಬಂದಾಗ ಎದೆ ತಟ್ಟಿ ಹೇಳಿ ನಾನೊಬ್ಬ ಹಿಂದೂ ಅಂತಕ್ಕಂಥದ್ದು. ಯಾವಾಗ ಸಮಾಜ 80% ಮುಷ್ಟಿ ಕಟ್ಟಿ ನಿಲ್ಲುತ್ತೋ ಯಾರು ಎದುರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಸಮಾಜ ಭಾಷೆ ಜಾತಿಯ ಆಧಾರದ ಮೇಲೆ ಹಿಂದೂ ಸಮಾಜ ಹೊಡೆದೋಗುತ್ತೋ ಶತ್ರುಗಳು ತನ್ನಿಂತಾನೇ ಒಳಗೆ ಬರ್ತಾರೆ, ಇನ್ನಷ್ಟು ನಿಮ್ಮನ್ನು ನಾಶ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಸಾಮರಸ್ಯ ಸಮಾಜವನ್ನು ಕಟ್ಟಬೇಕಂತ ಹೇಳಿದ್ರೆ ಸಮಾಜದ ಕಟ್ಟ ಕಣೆಯಲ್ಲಿರ್ತಕ್ಕಂತಹ ಸೇವಾ ಬಸ್ತಿಯಲ್ಲಿರ್ತಕ್ಕಂತಹ ಆ ವ್ಯಕ್ತಿಯು ಕೂಡ ನನ್ನ ಸಮಾಜಕ್ಕೆ ಸೇರ್ತವೆ. ಯಾವ್ದು ನಾವು ಸ್ಲಮ್ ಅಂತ ಕರಿತೀವೋ ಅದು ಸೇವಾ ಬಸ್ತಿ. ಅದು ದೇವ್ರು ನನ್ಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇಲ್ಲಿಂದ ಮಕ್ಕಳು ತಾಯಿಯರು ವಾರಕ್ಕೆ 1 ಗಂಟೆ ಆ ಸೇವಾ ಬಸ್ತಿಯಲ್ಲಿ ಹೋಗಿ ಆ ಮಕ್ಕಳಿಗೆ ಭಗವದ್ಗೀತೆ ಹೇಳ್ಕೊಡೋದು, ಇಂಗ್ಲಿಷ್ ಹೇಳ್ಕೊಡೋದು, ಇಲ್ಲ ಲೆಕ್ಕ ಹೇಳ್ಕೊಡೋದು, ಯಾವುದೋ ಒಂದು ಕೆಲಸ ಮಾಡಿ. ವಾರಕ್ಕೆ 1 ಗಂಟೆ ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ. ಅಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಯಾವುದೋ ಬಂದಲ್ಲಿ ಸೇರಿಸಿ ಮಕ್ಕಳನ್ನ
ಆಗ ಸಮಾಜ ಎಲ್ಲಿ ಮತಾಂತರ ಆಗುತ್ತೆ? ಯಾರು ಮತಾಂತರ ಮಾಡಕ್ಕೆ ಸಾಧ್ಯ ಇಲ್ಲ ಆಗ ಸಮಾಜವನ್ನ. ಈ ಕೆಲಸವನ್ನ ನಮ್ಮ ಕರ್ತವ್ಯವಾಗಿ ಒಬ್ಬ ಹಿಂದೂವಾಗಿ ನಾನು ಮಾಡಬೇಕಾಗಿದೆ. ನಾನು ಈಗಾಗಲೇ ಹೇಳಿದೆ, ಭಾರತ ಮತ್ತಷ್ಟು ಸುದೃಢವಾಗಿ ಬೆಳೆದಿದೆ ಅಂತಕ್ಕಂಥದ್ದಕ್ಕೆ ಒಂದು ಜ್ವಲಂತ ಉದಾಹರಣೆ ಮೇ 11ನೇ ತಾರೀಕು ನಡೆದಂತಹ ಮತ್ತು 7ನೇ ತಾರೀಕು ನಡೆದಂತಹ ಎರಡು ಅದ್ಭುತವಾದಂತಹ ನಮ್ಮ ರಾಷ್ಟ್ರದ ಸೈನಿಕರ ಆ ಒಂದು ಶಕ್ತಿಯ ಪ್ರದರ್ಶನ. 23 ನಿಮಿಷದಲ್ಲಿ 9 ಭಯೋತ್ಪಾದಕರ ಆ ತೊಟ್ಟಿ ಭಯೋತ್ಪಾದಕರ ತಾಣವನ್ನ ನಾಶ ಮಾಡಿದಂತ ಯಾವುದಾದರೂ ಸೇನೆ ಇದ್ರೆ ಅದು ಭಾರತೀಯ ಸೇನೆ ಅನ್ನೋದನ್ನು ಮರಿಬೇಡಿ. 2 ಗಂಟೆಯ ಒಳಗೆ 11 ವಿಮಾನದ ನಿಲ್ದಾಣಗಳನ್ನ, ಮಿಲಿಟರಿ ವಿಮಾನ ತಾಣವನ್ನ ಸರ್ವನಾಶ ಮಾಡಿದಂತಹ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಭಾರತದ ಸೇನೆ ಅನ್ನೋದನ್ನು ಮರಿಬೇಡಿ. ಅದು ಒಂದು ನ್ಯೂಕ್ಲಿಯರ್ ನೇಷನ್ ಅಂತ ಹೇಳ್ಕೊಳ್ಳುವಂತ ಪಾಕಿಸ್ತಾನವನ್ನು ನುಚ್ಚು ನೂರು ಮಾಡಿತು. 300 ಕಿಲೋಮೀಟರ್ ವೇಗ ದೂರದಲ್ಲಿರ್ತಕ್ಕಂತಹ ವಿಮಾನವನ್ನ ನಮ್ಮ ಬ್ರಹ್ಮೋಸ್ ಮಿಸೈಲ್ ಹೊಡಿತು ಅಂದ್ರೆ ಅದು ವಿಶ್ವದಾಗಲೇ ರೀ. ಎದೆ ತಟ್ಟಿ ಹೇಳಬೇಕು, ನಮ್ಮ ಆಕಾಶ್ ಮಿಸೈಲ್, ನಮ್ಮ ಬ್ರಹ್ಮೋಸ್ ಮಿಸೈಲ್, ನಮ್ಮ ನಾಗಾಸ್ತ್ರ ಇದೆಲ್ಲ ಕೆಲಸ ಮಾಡಿತ್ತು. ಆ ಒಂದು ವಾರದಲ್ಲಿ ಶರಣಾಗತಿ ಸ್ಥಿತಿಯಲ್ಲಿ ಪಾಕಿಸ್ತಾನ ಹೋಗಿ ಬಾಯಿ ಹೊಡ್ಕೊಂಡು USA ಅಂತ. ಅಲ್ಲಿರೋ ಜೋಕರ್ ಏನು ಹೇಳ್ತಾ ಇದ್ದಾರೆ ಬಿಡಿ, ತಲೆ ಕೇಳಿಸ್ಕೊಬಿಡಿ ಅದ್ರ ಬಗ್ಗೆ. ನಮ್ಮ ಸೇನೆ ಶಕ್ತಿ ಏನಂತಕ್ಕಂಥದ್ದು ನಮ್ಮ ಆಡೋರಿಗೆ ಗೊತ್ತಿದೆ, ನನಗೆ ನೀವು ಗೊತ್ತಿದೆ. ಆದ್ರಿಂದ ನಮ್ಮ ಸೇನೆ ಆ ಶಕ್ತಿಯನ್ನು ತೋರಿಸಿದೆ. ಭಾರತ ಎಲ್ಲ ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ. ಆದ್ರೆ ನನ್ನ ನಿಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ, ನಾವು ಸ್ವಲ್ಪ ಕುಂಭಕರ್ಣನ ನಿದ್ರೆಯಲ್ಲಿದ್ದೀವಿ. ಆ ಕುಂಭಕರ್ಣನ ನಿದ್ರೆಯಿಂದ ಹೊರಬರಬೇಕಾಗಿದೆ. ಕನಸು ಕಾಣೋದು ನಿದ್ರೆಯಲ್ಲಿ, ಕನಸು ನನಸಾಗಬೇಕು ಅಂತಿದ್ರೆ ನಿದ್ರೆಯಿಂದ ಎಚ್ಚೆತ್ತು ಬರಬೇಕಾಗಿದೆ. ಯಾರೋ ಒಬ್ಬ ವ್ಯಕ್ತಿ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಅಂತ ನಾನು ಮನೆಯಲ್ಲಿ ಮಲ್ಕೊಂಡಿದ್ರೆ ನನ್ನ ಸುತ್ತಮುತ್ತ ಭಯೋತ್ಪಾದಕರು ಬಂದು ಕೂತ್ಕೊಳ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನಿಮ್ಮ ಸಮಾಜದ ಸುತ್ತಮುತ್ತ ಇರುವ ಜಾಗೃತಿಯನ್ನ ಮೂಡಿಸಿ. ನಿಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ, ಎದುರು ಮನೆಯಲ್ಲಿ ಯಾರಿದ್ದಾರೆ, ನಿಮ್ಮ ರಸ್ತೆಯಲ್ಲಿ ಯಾರು ಬಂದಿದ್ದಾರೆ, ಯಾರು ಬಾಂಗ್ಲಾದೇಶಿಯರು ಬಂದಿದ್ದಾರಾ, ಯಾರು ಭಯೋತ್ಪಾದಕರು ಬಂದಿದ್ದಾರೆ ಅನ್ನೋದು ನಿಮಗೂ ಗೊತ್ತಿರಬೇಕು. ಪೊಲೀಸರಿಗೆ ಮುಂದೆ ಗೊತ್ತಿರಬೇಕು. ಆ ಕೆಲಸವನ್ನು ಒಬ್ಬ ಜಾಗೃತ ಹಿಂದೂವಾಗಿ ಮಾಡಬೇಕು. ನೀವು ಇರೋ ಸ್ಥಾನದಲ್ಲೇ ಮಾಡಿ. ಪ್ರಾಣ ಕೊಡ್ಬೇಕು ಅಂತ ಹೇಳ್ತಾ ಇಲ್ಲ, ಈ ಸೈನಿಕರು ಕೊಡ್ತಾ ಇದ್ದಾರೆ. ನಾವು ಸ್ವಲ್ಪ ಸಮಯ ಕೊಡಬೇಕು ದೇಶಕ್ಕೋಸ್ಕರ, ಅಷ್ಟೇ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತ ನಾನು ತಿಳ್ಕೊಳ್ಳೋ ಆಗಿಲ್ಲ. ನನ್ನ ಶಿರ ಕಾಶ್ಮೀರ ಇದ್ದಂತೆ, ನನ್ನ ಪಾದಯುಗ್ಮ ಕನ್ಯಾಕುಮಾರಿ ಇದ್ದಂತೆ, ನನ್ನೆರಡು ಬಾಹುಗಳು ಹಿಮಾಲಯದ ಶ್ರೇಣಿ ಇದ್ದಂತೆ, ನನ್ನೆರಡು ತೊಡೆಗಳು ಪೂರ್ವ ಪಶ್ಚಿಮ ಘಟ್ಟ ಇದ್ದಂತೆ, ನನ್ನ ಕಟಿ ವಿಂಧ್ಯ ಇದ್ದಂತೆ, ನಾನು ನಡೆದರೆ ಭಾರತ ನಡೆದಂತೆ, ನಾನು ನುಡಿದರೆ ಭಾರತ ನುಡಿದಂತೆ. ನಾನು ಶಂಕರ ಆಗಬೇಕಾಗಿದೆ, ನಾನು ಬಸವ ಆಗಬೇಕಾಗಿದೆ, ನಾನು ಡಾಕ್ಟರ್ ಅಂಬೇಡ್ಕರ್ ಆಗಬೇಕಾಗಿದೆ. ಇವತ್ತು ಆವಾಗ 2040 ಭಾರತದ ಶತಮಾನ ಆಗೋದಿದೆ. ಅಬ್ದುಲ್ ಕಲಾಂ ಅವರ ಕನಸು ನನಸಾಗುತ್ತೆ. 2040 ಭಾರತದ ಶತಮಾನ ಯಾರ ಮೇಲೆ ಬಾಂಬ್ ಹಾಕಿ ಮಾಡೋದಿಲ್ಲ. ನಾವು ನಮ್ಮ ಆಧ್ಯಾತ್ಮ, ನಮ್ಮ ಒಳ್ಳೆಯತನದಿಂದ ಇಡೀ ವಿಶ್ವವನ್ನು ಗೆಲ್ತೇವೆ. ಇಡೀ ವಿಶ್ವ ಭಾರತದ ಎಡೆ ತಿರುಗಿ ನೋಡುತ್ತೆ. ಭಾರತದ ನಾಯಕತ್ವ ಬೇಕು ಅಂತ ಹೇಳುವಂತ ಸಂದರ್ಭ ಬಂದಿದೆ. ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಳುವಂತ ಆ ಒಂದು ವಿಚಾರವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಹಿಂದೂಗಳಾಗಿ ನಾವು 80% ಇದ್ರೆ ಮಾತ್ರ ಇದು ಪ್ರಜಾಪ್ರಭುತ್ವವಾಗಿ ಉಳಿಯುತ್ತೆ ಅನ್ನೋದನ್ನು ಮರಿಬೇಡಿ. ಎಷ್ಟೋ ದೇಶಗಳು ಪ್ರಜಾಪ್ರಭುತ್ವ ಇದ್ದಿದ್ದು ಅಲ್ಲಿರ್ತಕ್ಕಂಥ ಮತಗಳು ಬದಲಾವಣೆ ಆದ ನಂತರ ಏನಾಯ್ತು ಅನ್ನೋದನ್ನ ಯೋಚನೆ ಮಾಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಆಗಲಿ, ಯಾವುದೇ ಹಿಂದೂ ಆಗಲಿ, ಯಾವುದೇ ಮತದ ವಿರೋಧಿ ಅಲ್ಲ. ಯಾವುದೇ ಮತದವನ್ನ ವಿರೋಧ ಮಾಡಲಿಕ್ಕೆ ಸಂಘ ಹುಟ್ಟುಕೊಳ್ಳಲಿಲ್ಲ. ಸಂಘ ಹುಟ್ಟಿದ್ದು ಈ ಸಮಾಜದ ಮೂಲ ಸನಾತನ ಧರ್ಮವನ್ನ ಉಳಿಸಲಿಕ್ಕೆ ಮಾತ್ರ ಅನ್ನತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಿ. We will never get into action, but if there is an action, we know how to give reaction ಅನ್ನತಕ್ಕಂಥದ್ದನ್ನು ಎದೆ ತಟ್ಟಿ ಒಬ್ಬ ಹಿಂದೂ ಇವತ್ತು ಹೇಳಬೇಕಾಗಿದೆ. ಎದೆ ತಟ್ಟಿ ಹೇಳಬೇಕಾಗಿದೆ. ಆ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ. ನಾನು ಇಷ್ಟೆಲ್ಲ ಹೇಳಿದೆ ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳಿದ್ರೆ, ಕೆಲವರಿಗೆ ತಾವಿರುವಂತ ಭೂಮಿ ಬರೀ ಭೂಮಿ ಮಾತ್ರ, ನನಗೆ ನಿಮಗೆ ಅದು ಭೂಮಿ ಮಾತ್ರ ಅಲ್ಲ, ಮಾತೃಭೂಮಿ. ಎಷ್ಟು ವ್ಯತ್ಯಾಸ ಇದೆ ನೋಡಿ, ಪದ ಆ ಕಡೆ ಈ ಕಡೆ ಇದೆ. ಭೂಮಿ ಮಾತ್ರ ಅಂತ ಹೇಳಿದ್ರೆ ಹೋಗದ ವಾಸನೆ ಬರುತ್ತಲ್ಲಿ. ಮಾತೃಭೂಮಿ ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಕಾಣಿಸ್ತಾನೆ.
ತಾಯಿ ಭಾರತಿ ಕಾಣಿಸ್ತಾಳೆ, ಯಜ್ಞದಿಂದ ಬಂದಂತ ಜ್ವಾಲೆ ಕಾಣಿಸುತ್ತೆ, ಆ ತ್ಯಾಗ ಕಾಣಿಸ್ತದೆ. ಅದೇ ಮಾತು ನನ್ನ ಮಾತನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತುಗಳೊಂದಿಗೆ ಮುಗಿಸ್ತೇನೆ. भारत एक जमीन का टुकड़ा नहीं है, ये जीता जागता राष्ट्र पुरुष है, ये वंदन की भूमि है, ये अभिनंदन की भूमि है, ये तर्पण की भूमि है, ये अर्पण की भूमि है. इसके कंकर कंकर में शंकर है, इसके बिंदु बिंदु में गंगा जल है. हम जिएंगे तो इस देश के लिए जिएंगे, हम मरेंगे तो इस देश के लिए मरेंगे. मरने के बाद जब कोई गंगा नदी में बहती हुई हमारा अस्थियों को सुनेगा तो एक ही आवाज आएगा, भारत माता की जय, भारत माता की जय, भारत माता की जय, भारत माता की, गो माता की, गंगा माता की, कावेरी माता की, यमुना माता की, तुलसी माता की, बोलो भारत माता की. सियावर रामचंद्र की, पवन सुत हनुमान की, बोलो भारत माता की. धन्यवाद.